ಒಂದೊಂದು ದಾರ ಕಟ್ಕೊತೀವಿ, ಇನ್ನೊಂದು ದಾರ ಅಲ್ಲೊಂದು ದಾರ ಕಟ್ತೀವಿ. ಇದರಲ್ಲಿ 4-3 ಗುಳಿ ಹೊಡಿತೀವಿ. ಪಕ್ಕದಲ್ಲಿ ಗುಳಿ ಹೊಡೆದು ಗುಳಿ ಹೊಡ್ಕೊಂಡು ಹೋಗ್ತೀವಿ. ಅದ್ರ ಮೇಲೆ ಗೆಂಡೆ ಇಟ್ಕೊಂಡು ಮಣ್ಣು ಮುಚ್ಕೊಂಡು ಹೋಗ್ತೀವಿ. ಅಂದ್ರೆ ಕಾರ್ ಕಳಿಸ್ತಾರೆ, ಅದನ್ನು ನಾವು ತಗೊಂಡು ಹೋಗಿ ಅಲ್ಲಿ ಕಾರ್ಗೆ ಇಟ್ಬಿಟ್ರೆ ಪ್ರತಿ ಭಾನುವಾರ 7 ದಿನಕ್ಕೊಂದ್ಸರಿ ಪಟ್ಟಿ ಕಳಿಸ್ತೀವಿ. ಅಮೌಂಟು ಆ ದಿನ ನಡೆದ ರೈಟು ಎಲ್ಲ ಹಾಕಿ ಪಟ್ಟಿ ಮಾಡಿ ಅವರ ಬಿಲ್ ಮಾಡಿ ದುಡ್ಡು ಅಂದರೆ 6:45 7 ಗಂಟೆಗೆಲ್ಲ ಕ್ಲೋಸ್ ಮಾಡ್ತೀವಿ. ಅಷ್ಟೊತ್ತಿಗೆ ಮುಗಿದೋಗುತ್ತೆ. ಅಷ್ಟೊತ್ತಿಗೆಲ್ಲ ಕ್ಲೋಸ್ ಮಾಡ್ತೀವಿ, ಅಷ್ಟೊತ್ತಿಗೆಲ್ಲ ಎತ್ಕೊಡ್ತೀವಿ. ನಿಮ್ಮ ಪರಿಚಯ ಮಾಡಿಕೊಡಿ ಸರ್. ಕಲ್ಮಳ್ಳಿ ಹುಚ್ಚಪ್ಪ ಅಂತೇಳಿ. ನಾವು ಸುಗಂಧರಾಜ ಬೆಳೀತಾ ಇದ್ದೀವಿ ಇವಾಗ. ಸುಮಾರು ನಾವು 30 ವರ್ಷದಿಂದ ಬೆಳೀತಾ ಇದ್ದೀವಿ. ಮಧ್ಯೆ ಸ್ವಲ್ಪ ಡ್ರಾಪ್ ಮಾಡಿ ಇವಾಗ ಪುನಃ ಸ್ಟಾರ್ಟ್ ಮಾಡಿದ್ದೀವಿ. ನಾವು ಇದು 2 ವರ್ಷ ಆಯ್ತು ಇವಾಗ ಇದು ಸ್ಟಾರ್ಟ್ ಮಾಡಿ. 2 ವರ್ಷದಿಂದ ಮಾಡ್ತಾಯಿದ್ದೀವಿ ಇವಾಗ. ಎಷ್ಟಿದೆ ಸರ್ ಇದನ್ನೆಲ್ಲ? ಏನು ನೆಲ ಎಷ್ಟಿದೆ ಇದು? ಸುಗಂಧರಾಜ 20 ಕುಂಟೆ ಇದೆ. 20 ಕುಂಟೆ ಜಮೀನಲ್ಲಿ ಇವಾಗ ಆಲ್ರೆಡಿ ನಾನು ಬೆಳೆ ಬೆಳೀತಾ ಇದ್ದೀನಿ. ಡೈಲಿ ಒಂದು 10ರಿಂದ 12 kg ಹೂವು ಹೋಗ್ತಾ ಇದೆ. ಏನು ರೇಟ್ ಇದೆ ಸರ್ ಈಗ ಹೂವು? ಇವಾಗ 160 ರೂಪಾಯಿ 170 ರೂಪಾಯಿ ನಡೀತದೆ. 160-170 ರೂಪಾಯಿ 170 ನಡೀತಾ ಇದೆ. ಹೋದ ವಾರದ ರೈಟು ನಾಳೆ ಬರ್ತದೆ ಪಟ್ಟಿ. ನಾಳೆ ಒಂದು ಪಟ್ಟಿ ಬರುತ್ತೆ. ಅದು ವಾರಕ್ಕೊಂದು ರೈಟು ವೇರಿಯೇಷನ್ ಆಗ್ತದೆ. ದಿನಕ್ಕೊಂದು 20 kg ಬರ್ತಾ ಇದೆ ಈಗ ಹೂವು. 20 kg ಬರ್ತದೆ. ಇದರಲ್ಲೇ ಅಡಿಕೆ ಮಾಡಿಸಿದ್ದೀರಾ? ಅಡಿಕೆ ತೆಂಗು ಇದಿದೆ, ಹಲಸಿದೆ, ಇರಳಿ ಗಿಡ ಇದೆ. ಸರ್ ಇದೇನು ನೀವು ಆರ್ಗ್ಯಾನಿಕ್ ಇದು ಮಾಡ್ತಾ ಇದ್ದೀರಾ ಇಲ್ಲ? ಆರ್ಗ್ಯಾನಿಕ್ ಮೆಥಡಲ್ಲಿ ಇವಾಗ ನೀವು ಇದು ಮಾಡ್ತಾ ಸುಗಂಧರಾಜ ಇದನ್ನು ಮಾಡ್ಬೇಕಾದ್ರೆ ಏನು ಅಂತಂದರೆ ಫಸ್ಟು ಸ್ಟಾರ್ಟಿಂಗಲ್ಲಿ ನಾವು ಭೂಮಿನ ಉಳುಮೆ ಮಾಡಿಸಿ ಬೇವಿನ ಹಿಂಡಿ ಹಾಕಿಸ್ತೀವಿ. ಒಂದು 50 kg ಒಂದು ಪಾತ್ರೆಗಳಿಗೆ. ಇದ್ರ ಮೇಕೆ ಬೇವಿನ ಹಿಂಡಿ ಹಾಕಿ ಉಳುಮೆ ಮಾಡಿಸಿ ಕೊಟ್ಟಿಗೆ ಗೊಬ್ಬರ ಹಾಕಿಸ್ದಾದ್ಮೇಲೆ ಆರಂಭ ಮಾಡಿಸ್ತೀವಿ. ಚೆನ್ನಾಗಿ ಉಳುಮೆ ಮಾಡಿಸಿ 1 ಎಕರೆಗೆ 3 ಕ್ವಿಂಟಲ್ನಿಂದ 4 ಕ್ವಿಂಟಲ್ ಗೆಂಡ ಬೇಕಾಗ್ತಿದೆ. ಇಲ್ಲಿ ಗಡ್ಡೆ ಎಲ್ಲಿಂದ ತಂದ್ರೆ? ಬೇರೆ ಕಡೆಯಿಂದ ತಂದು ನಾಟಿ ಮಾಡೋದು. 1,000 ರೂಪಾಯಿ 1,000 ರೂಪಾಯಿ ಈ ಥರ ತರಾವರಿ ರೇಟ್ ಇರುತ್ತೆ ಇದಕ್ಕೆ. ಯಾವಾಗಲೂ ಒಂದೇ ಥರ ಇರಲ್ಲ. ಅಂದರೆ ಯಾರಾದರೂ ಆಲ್ರೆಡಿ ಬೆಳೆದಿರೋ ತೋಟದಲ್ಲಿ. ಈಗ ನೆಕ್ಸ್ಟ್ ಮುಂದ್ಗಡೆ ಬನ್ನಿ. ಇದು 2 ವರ್ಷ ಇದು 3 ವರ್ಷ ಆಗಿದೆ ಇದಕ್ಕೆ. ಈಗ ನಮ್ಮ ಕಡೆಗೂ ನಿಮ್ಮ ಕಡೆಗೆ ಡಿಫ್ರೆನ್ಸ್ ಹೇಳ್ಬಿಡ್ತೀನಿ. ನಮ್ಮ ಕಡೆ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಈ ಸಾಲು ಹೊಡೆದ್ಬಿಟ್ಟು ಇದಕ್ಕೆ ಜೋಳಕ್ಕೆ ಹೋಗಿ ಸಾಲು ಹೊಡಿತೀವಲ್ಲ, ಹಂಗೆ ಸಾಲು ಹೊಡೆದ್ಬಿಟ್ಟು ಆ ಸಾಲಲ್ಲಿ ಮಾತ್ರ ಹಾಕ್ಬಿಟ್ಟು ಒಂದು ಸಾಲಿಂದ ಒಂದು ಸಾಲಿಗೆ 3 ಅಡಿ ಡಿಫ್ರೆನ್ಸ್ ಸಿಗ್ತಾರೆ. 2-2.5 ಅಡಿ ಡಿಫ್ರೆನ್ಸ್. ನಾವು ಇದನ್ನೆಲ್ಲ ಇದು ಬೆಡ್ ಅಲ್ಲ. ಅಂತಂದ್ರೆ ಒಂದೊಂದು ದಾರ ಕಟ್ಕೊತೀವಿ, ಇನ್ನೊಂದು ದಾರ ಅಲ್ಲೊಂದು ದಾರ ಕಟ್ತೀವಿ. ಇದರಲ್ಲಿ 4-3 ಗುಳಿ ಹೊಡಿತೀವಿ. ಪಕ್ಕದಲ್ಲಿ ಗುಳಿ ಹೊಡೆದು ಗುಳಿ ಹೊಡ್ಕೊಂಡು ಹೋಗ್ತೀವಿ. ಅದ್ರ ಮೇಲೆ ಗೆಂಡೆ ಇಟ್ಕೊಂಡು ಮಣ್ಣು ಮುಚ್ಕೊಂಡು ಹೋಗ್ತೀವಿ. ಅಂದ್ರೆ ನಾವು ಇದು ಮಾಡಕ್ ಹೋಗಲ್ಲ. ಇದರಲ್ಲಿ ನನಗೆ ಇಲ್ಲಿ ಒಂದು ಪ್ಲಸ್ ಕಾಣಿಸಿದ್ದೇನು ಅಂತ ಹೇಳಿದ್ರೆ, ನಿಮ್ಮದ್ರಲ್ಲಿ ಕಳೆ ಬರಲ್ಲ. ಈ ಮೆಥಡಲ್ಲಿ ಕಳೆ ಕಮ್ಮಿ. ಈ ಸುಗಂಧರಾಜದಲ್ಲಿ ಸಿಕ್ಕಾಪಟ್ಟೆ ಕಳೆ ಬರುತ್ತೆ ಅಂತ ಹೇಳ್ತಾರಲ್ಲ, ಅಂದ್ರೆ ಜಾಸ್ತಿ ಇದು ಗೊತ್ತಿ ಜಾಸ್ತಿ ಬಂದಾಗ ಕಳೆ ಬರಲ್ಲ. ಕಳೆ ಕಡಿಮೆ. ಯಾಕಂದ್ರೆ ಎಲ್ಲ ಅದೇ ಬೆಳ್ಕೊಂಡಿರುತ್ತೆ ನೋಡಿ, ಅದರಿಂದ ಒಂದು ಶುರು ಬರಲ್ಲ. ಅದೇ ನಮ್ಮ ಕಡೆ ದಿನಾಗ್ಲೂ ಆಳು ಅದರಲ್ಲೇ ಇರ್ತಾರೆ ಕಳೆ ಕೀಳೋದಕ್ಕೆ. ಏನೇನು ಗೊಬ್ಬರ ಅಂದ್ರೆ ಈಗ ನೀವು ಫುಲ್ ಆರ್ಗ್ಯಾನಿಕ್ ಮಾಡ್ತಾ ಇದೀನಿ ಅಂದ್ರಲ್ಲ? ಆರ್ಗ್ಯಾನಿಕ್ ಅಂತಂದ್ರೆ ನಾವು ನನ್ನ ತಮ್ಮ ಮಾಡ್ತಾ ಇದ್ದಾನಲ್ಲ, ನೀರು ಅದನ್ನ ಸ್ಪ್ರೇ ಮಾಡ್ತೀವಿ. ಅದ್ರ ಮಧ್ಯೆ ನಾವು ಬೇರೆ ಯಾವುದೇ ಸೀಮೆ ಗೊಬ್ಬರನ ಯೂಸ್ ಕೊಡ್ತಾ ಇಲ್ಲ. ಗೌರ್ಮೆಂಟ್ ಗೊಬ್ಬರಗಳು ಕೊಡ್ತಾ ಇಲ್ಲ. ಗೊಬ್ಬರನು ಯಾವ್ದನ್ನೂ ಕೊಡ್ತಾ ಇಲ್ಲ. ಈ ಕಡ್ಡಿ ಸ್ಟಾರ್ಟ್ ಆಗಬೇಕು ಅಂತಂದರೆ ಗ್ರೋತಿಂಗ್ ಬರೋದಕ್ಕೆ ಆರ್ಗ್ಯಾನಿಕಲ್ಲೇ ಒಂದು ಪೌಡ್ರ್ ಇದೆ. ಒಂಥರ ಕಪ್ಪು ಪೌಡ್ರ್ ಬರ್ತದೆ. ಅದು 100 ml 50 ml ಏನೋ ಇರುತ್ತೆ, ಒಂದೊಂದು ಪ್ಯಾಕೆಟ್ ಪೌಚ್ ಅದು. ಆ ಪೌಚ್ನೇ ತಗೊಂಡು ಸ್ಪ್ರೇ ಮಾಡ್ತೀವಿ. ಸ್ಪ್ರೇ ಮಾಡಿದಾಗ ಕಡ್ಡಿ ಕಡೆಗೆ ಸ್ಟಾರ್ಟ್ ಆಗುತ್ತೆ ಅವಾಗ. ಅಂದರೆ ಇದು ಮೊದಲಾಗಿ ಸಿಗುತ್ತೆ? ಇದು 3 ವರ್ಷ ಇದಕ್ಕೆ. ಅದು ಮೇಲಿಂದ ಅದು 2 ವರ್ಷ. ಇದಕ್ಕಿಂತ ಅದು ಇಲ್ಲಿ ಏನು ತಮಿಳ್ನಾಡು ತಳಿ ಅಂತ ಅಂದ್ಬಿಟ್ಟು ಅದು ತಮಿಳ್ನಾಡು ತಳಿ. ಮಾರ್ಕೆಟ್ ಮೈಸೂರೇ ಕೊಡ್ತಾ ಇದ್ದೀರಾ? ಏನು ಹೋಗಂಗಿಲ್ಲ. ಬೆಳಗ್ಗೆ 5 ಬರ್ತೀವಿ, ಬಂದು ಹೂ ಎತ್ತೀವಿ. ಹೂ ಎತ್ತಿ ತಗೊಂಡು ಹೋಗ್ಬಿಟ್ಟು ಅಲ್ಲಿ ತೂಕ ಹಾಕಿ ಪೋಟ್ನ ಕಟ್ಟಿದ್ಬಿಟ್ರೆ ಕಾರ್ ಬರ್ತದೆ, ಕಾರ್ಗೆ ಹಾಕೊಂಡು ಹೋಗ್ತಾರೆ. ಅವರೇ ಮಾರ್ಕೆಟ್ ಅವರು ಬರ್ತಾರಾ? ಮಾರ್ಕೆಟಿಂದ ಬರ್ತದೆ. ಅಲ್ಲಿ ಮಾರ್ಕೆಟ್ ಅವರು ಒಬ್ರು ನಾರಾಯಣಪ್ಪ ಅಂತಿದ್ದಾರೆ, ಗಾಯತ್ರಿ ಪರ್ವ ಸ್ಟಾಲ್ ಅಂತ ಹೇಳ್ಬಿಟ್ಟು ಮೈಸೂರು ಮಾರ್ಕೆಟಲ್ಲಿ. ಅವ್ರು ಏನು ಮಾಡ್ತಾರೆ ಅಂತಂದರೆ ಅವರೇ ಕಾರ್ ಕಳಿಸ್ತಾರೆ. ಅದನ್ನು ನಾವು ತಗೊಂಡು ಹೋಗಿ ಅಲ್ಲಿ ಕಾರ್ಗೆ ಇಟ್ಬಿಟ್ರೆ ಪ್ರತಿ ಭಾನುವಾರ 7 ದಿನಕ್ಕೊಂದ್ಸರಿ ಪಟ್ಟಿ ಕಳಿಸ್ತೀವಿ. ಅಮೌಂಟು
ಇದ್ದಿನ ಆ ದಿನ ನಡೆದ ರೈಟು ಎಲ್ಲ ಹಾಕಿ ಪಟ್ಟಿ ಮಾಡಿ ಅವ್ರ ಬಂಡ್ಲ್ ಮಾಡಿ ದುಡ್ಡು ಮತ್ತೆ ಚೀಟಿ ಬಂಡ್ಲ್ ಮಾಡಿ. ಈಗ ಇದು ನೀವು ಸುಗಂಧರಾಜ್ ಆಗಿ ಸ್ಟಾರ್ಟ್ ಮಾಡಿ 3 ವರ್ಷ ಆಯ್ತಾ? 3 ವರ್ಷ. ಓಕೆ. ಅಂದರೆ ಈಗ ಸಮ್ ಟೈಮ್ ಏನಾಗುತ್ತೆ ಅಂತ ಹೇಳಿದ್ರೆ ಮಾರ್ಕೆಟು ರೇಟ್ ಇಲ್ಲ ಅಂತಾರಲ್ಲ, ಆ ಟೈಮಲ್ಲಿ ಹಿಂಗೆ ನೋಡಿ ಸರ್, ಇದು ಕೋವಿಡ್ನಲ್ಲೂ ಹಾಕಿದ್ವಿ. ಕೋವಿಡ್ನಲ್ಲೂ ಇದಕ್ಕೆ 70 ರೂಪಾಯಿ, 100 ರೂಪಾಯಿ, 200 ರೂಪಾಯಿವರೆಗೂ ಹೋಗಿದೆ ರೇಟ್ ಸಿಕ್ಕಿದೆ. ಓಕೆ. ಯಾಕಂತಂದ್ರೆ ಅವಾಗ ಸಾಯೋರು ಜಾಸ್ತಿ ಇದ್ರು, ಹೂನಾರಗಳು ಬೇಕಾಗಿದ್ವು. ಓಕೆ. ಅದರಿಂದ ಆವಾಗಲೂ ನಮಗಿನ ರೈಟ್ ಕೋವಿಡ್ನಲ್ಲೂ ರೈಟ್ ಏನು ಕಮ್ಮಿ ಆಗಿಲ್ಲ ನಮಗೆ. ಓಕೆ. ತೆಂಗಿನ ಗಿಡ ಹಾಕ್ಸಿ ಎಷ್ಟು ದಿನ ಆಯಿತು? ತೆಂಗು ಹಾಕಿ 1 ವರ್ಷ ಇದೆ. 1 ವರ್ಷದ ತೆಂಗಿನ ಗಿಡ ಅದು ಮಾತ್ರ 2 ವರ್ಷ ಆಯ್ತು. ಅದು ಮಧ್ಯೆ 2 ಮಾತ್ರ ಬದು ಅಲ್ಲಿರೋದು. ಓಕೆ. ಇವಾಗ ಹಾಕ್ತಿರೋದು 1 ವರ್ಷ ಆಯ್ತು. ನೋಡಿ, ಇದು ತಮಿಳ್ನಾಡು ಬುಲೆಟ್ ಅಂತ ಹೆಸರು, ಬುಲೆಟ್ ಗೆಂಡ ಅಂತ. ಇದನ್ನ ಹಾಕ್ಸಿ ಇವಾಗ 8-9. ಇದಕ್ಕೂ ಇದು ಸ್ವಲ್ಪ ಎಲೆ ಅಗಲ ಬರ್ತಾ ಇದೆ. ಇದು ಹೈಬ್ರಿಡ್. ಹೈಬ್ರಿಡ್. ಓಕೆ. ಹೂವು ಅದರಲ್ಲಿ ಏನು ಡಿಫ್ರೆನ್ಸು? ಹೂವು ಅಂತಂದ್ರೆ ಅದು ಸಣ್ಣ ಬರ್ತದೆ. ನೋಡಿ, ಇದು ದಪ್ಪ ಬರ್ತದೆ. ಇದು ನಾಳೆ ಕಿಳ ಅಂತದ್ದು ಇದು. ಓಕೆ. ಇದು ಹೂವು ದಪ್ಪ ಬರ್ತದೆ, ಇನ್ನೂ ದಪ್ಪ ಆಯ್ತದೆ ಇದು ಬೆಳಗ್ಗೆವರೆಗೆ. ಅದು ಸಣ್ಣ ಬರ್ತದೆ ನೋಡಿ, ಇದು ಸಣ್ಣ, ಅದು ಸಣ್ಣ ಬರ್ತದೆ ಅಷ್ಟೇ ಡಿಫ್ರೆನ್ಸ್ ಇದಕ್ಕೆ. ಅಂದರೆ ಅದಕ್ಕೆ ರೈಟು 60 ರೂಪಾಯಿ 50 ರೂಪಾಯಿ ಜಾಸ್ತಿ. 160 170 ನಡೆದು ಹೋದ ವಾರ. ಈ ವಾರ ಇದಕ್ಕೆ 100 ರೂಪಾಯಿ ನಡೆದೆ. ಅಂದರೆ ಅದಕ್ಕೂ ರೇಟ್ ಎಲ್ಲ ಡಿಫ್ರೆನ್ಸ್ ಇದೆ. ಓಕೆ 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 ಓಕೆ. ಇದು ಇಲ್ಲಿವರೆಗೆ 20 ಕುಂಟೆ ಇದೆ. ಇವಾಗ ಆಲ್ರೆಡಿ ನಾನು 20 ಕುಂಟೆ ಮಾಡಿದ್ದೀನಿ. 20 ಕುಂಟೆ ರೆಡಿ. ಈಗ ನಾನು ಹೆಚ್ಚು ಇದರಲ್ಲಿ 1 ವರ್ಷಕ್ಕೆ 80,000 ರೂಪಾಯಿವರೆಗೂ ದುಡ್ಡು ತಗೊಂಡಿದ್ದೀನಿ. 1 ವರ್ಷಕ್ಕೆ 20 ಕುಂಟೆಲಿ 80,000 ರೂಪಾಯಿ ದುಡ್ಡು ತಗೊಂಡಿದ್ದೀನಿ. ಓಕೆ. ಆಳುಗಳು ಎಷ್ಟು ಏನು ಇದು? ನನ್ನ ಜೊತೆ ಒಬ್ಬರು ಕರ್ಕತ್ತೀವಿ, ಬೇಕು ಅಂದರೆ ಒಬ್ಬರನ್ನ ಎಣ್ಣಾಲ್ ಕರ್ಕತ್ತೀವಿ. ಕಳೆಗಿಳಿ ಬಂತಂದ್ರೆ ಅಲ್ಲ, ಹೂವು ಬಿಡಿಸೋದಕ್ಕೆ ನಾನು ಒಬ್ಬರೇ ಎಷ್ಟೊತ್ತಿಗೆ ಬಿಡಿಸ್ತೀರಿ? ಬೆಳಗ್ಗೆ 5 ಗಂಟೆ ಬರ್ತೀನಿ. 5 ಗಂಟೆ ಬಂದರೆ 6:45 7 ಗಂಟೆಗೆಲ್ಲ ಕ್ಲೋಸ್ ಮಾಡ್ತೀವಿ. ಓಕೆ. ಅಷ್ಟೊತ್ತಿಗೆ ಮುಗಿದೋಗುತ್ತೆ? ಅಷ್ಟೊತ್ತಿಗೆಲ್ಲ ಕ್ಲೋಸ್ ಮಾಡ್ತೀವಿ. ಅಷ್ಟೊತ್ತಿಗೆಲ್ಲ ಎತ್ಕೊಡ್ತೀವಿ. ಓಕೆ. ಇನ್ನೂ ಜಾಸ್ತಿ ಆಯಿತು ಅಂತಂದಾಗ, ಅಕಸ್ಮಾತ್ ಹೂವು ಬ್ರೀಡ್ ಜಾಸ್ತಿ ಆಯಿತು ಅಂದಾಗ ಜೊತೆಲಿ ಒಬ್ರು ಕರ್ಕತ್ತೀವಿ. ಎಷ್ಟು ಕೊಡ್ತೀರಾ ಅವನಿಗೆ? ವಾರಕ್ಕೆ 200 ರೂಪಾಯಿ ಕೊಡ್ತೀವಿ. ವಾರಕ್ಕೆ ದಿನ 20 ರೂಪಾಯಿ 25 ರೂಪಾಯಿ ಬಿದ್ದೋಕೆ ಒಂದು ವಾರಕ್ಕೆ ಡೈಲಿ ನಮ್ಮ ಜೊತೆ. ಈಗ ನೀವು ಈ ಏರಿಯಾದಲ್ಲಿ ನೀವೊಬ್ಬರನ್ನ ಮಾಡಿರೋದು, ಬೇರೆ ಯಾರನ್ನ ಮಾಡಿದಾರೆ? ಎಲ್ಲ ಸುಮಾರು ಜನ ಮಾಡೋರು. ನಮ್ಮಲ್ಲಿ ಇಲ್ಲ ಅಂತಂದ್ರು ಕನಿಷ್ಠ ಅಂದ್ರೆ ಒಂದು ದಿನಕ್ಕೆ ನಮ್ಮ ಕಲ್ಮಳ್ಳಿ ಗ್ರಾಮ ಒಂದರಲ್ಲಿ ಒಂದು ದಿನಕ್ಕೆ 200 ಕೆಜಿಯಿಂದ 250 ಕೆಜಿ ಹೋಯ್ತಾ ಇದೆ. ಅವರು ಎಲ್ಲ ಆರ್ಗ್ಯಾನಿಕ್ ಏನೋ ಇಲ್ಲ? ಅದೆಲ್ಲ ಗೊಬ್ಬರ, ಸೀಮೆ ಗೊಬ್ಬರ. ಅದು ಇದು ನಮ್ದು ಆರ್ಗ್ಯಾನಿಕ್, ಏನೇನು ಪ್ರಾಬ್ಲಮ್ ಇಲ್ಲ, ಆರಾಮಾಗಿ ಹೋಗ್ತಾ ಇದೆ. ಈಲ್ಡ್ ಅವ್ರಿಗೆ ಜಾಸ್ತಿ ಬರ್ತದೆ. ಅದೇ ಗೊಬ್ಬರ ಹಾಕಿರೋದ್ರಿಂದ ಬರ್ತದೆ. ನಮ್ಗೆ ಗೊಬ್ಬರ ಹಾಕ್ತೀವಿ ಎಲ್ಲ ಟೈಮಲ್ಲೂ ಒಂದೇ ವೇರಿಯೇಷನ್ ಇರಲ್ಲ ನಮಗೆ. ಎಲ್ಲ ಸೀಸನಲ್ಲೂ ಒಂದೇ ತರ ಬರ್ತಾ ಇರುತ್ತೆ. ಅವ್ರಿಗೆ ಜಾಸ್ತಿ ಹೂ ಬರ್ತದೆ ಇವಾಗ. ಓಕೆ. ಈಗ ನಮ್ಗೆ ಎಲ್ಲ ಟೈಮಲ್ಲೂ 10 ಕೆಜಿ 12 ಕೆಜಿ 13 ಕೆಜಿ ಇದೇ ರೇಂಜಲ್ಲಿ ಹೋಗ್ತಾ ಇರ್ತದೆ. ಹೂ ರೈಟ್ ಜಾಸ್ತಿ ಆದ್ರೂ ಅದೇ ರೇಂಜು, ಕಡಿಮೆ ಆದಾಗೂ ಅದೇ ರೇಂಜಲ್ಲಿ ಹೂ ಒಂದೇ ತರ ಸಿಗ್ತಾ ಇರುತ್ತೆ. ಒಂದೇ ತರ ಸಿಗ್ತಾ ಇರುತ್ತೆ. ಓಕೆ. ಕ್ವಾಂಟಿಟಿ ವೇರಿಯೇಷನ್ ಇಲ್ಲ, ಅದರಿಂದ ಏನು ಪ್ರಾಬ್ಲಮ್ ಇರಲ್ಲ. ಬಟ್ ನಿಮ್ಮ ಖರ್ಚು ಕಮ್ಮಿ ಆಯ್ತಲ್ಲ? ಖರ್ಚು ಕಮ್ಮಿ ಆಯ್ತದೆ. ಅವ್ರು ಇವಾಗ ಗೊಬ್ಬರ ತಂದು ಹಾಕ್ಬೇಕು ಅಂತ ಹೇಳಿದ್ರೆ ಅದಕ್ಕೆ 1,000-2,000 ರೂಪಾಯಿ ಖರ್ಚು ಮಾಡ್ಬೇಕು. ಎಲ್ಲ ಫುಲ್ಲು ನುಣ್ಣು ಬರ್ನ್ ಆಗಿತ್ತು. ನಮ್ಮ ತಗೊಂಬಂದು ಔಷಧಿನ ಸ್ಪ್ರೇ ಮಾಡಿದ್ವಿ. ಸೇಮ್ ಅವೇ ಸ್ಪ್ರೇ ಮಾಡಿದ ತಕ್ಷಣ ಎಲ್ಲ ಈಗ ಎಷ್ಟು ಚೆನ್ನಾಗಿ ಕಾಣಿದೆ. ಇದೇನು ಸೊಸಗೆಣ್ಣನ ಇದು ಎಷ್ಟು ವರ್ಷ ಇದೆ, 1 ವರ್ಷದ್ದು ಅನ್ನೋ ಕಾಣುತ್ತೆ ಅಂತಾರೆ. ಜೀವಾಮೃತ, ಗೋಪು, ಬೇರೆ ಆ ತೋಟಗಳವ್ರೆ ಏನೇ ತೋಟ ಹಿಂಗೆ ಮಾಡಿದೆ ನೀನು, ನಾವು ಕಳೆ ಬೆಳಕತ್ತ ಗೊಬ್ಬರ ಹಾಕ್ತೀನಿ ನಾವು, ನೀ ಏನು ಗೊಬ್ಬರ ಗಿಬ್ರ ಏನು ಹಾಕಿಲ್ಲ, ನೀನು ನಮ್ಮ ಹತ್ರ ಈ ಥರ ಮಾಡ್ತೀವಿ ಅಲ್ಲ ನೀವು ಹೇಳ್ತಾರೆ ಅವರು. ಅಲ್ಲೊಂದು ನೋಡಿದೆ, ಅವರು ಸೇಮ್ ಇದೇ ಥರನೇ ಮಾಡಿದ್ರು. ಇನ್ನೊಬ್ರು ಯಾರೋ ಅಲ್ಲಿ ಸಾಲು ಅದೇ ಹೌದು, ಅದು ಈ ಹೈಬ್ರಿಡ್ ತಳಿ ಏನು ಮಾಡ್ತಾರೆ ಅಂದರೆ ಸಾಲು ಒಳಗಡೆ ಸಾಲು ಹೊಡೆದು ಇಟ್ಬಿಡ್ತಾರೆ. ನಾವು ಹಂಗೆ ಮಾಡಕ್ಕೆ ಹೋಗೋದಿಲ್ಲ. ನಾವು ಮಧ್ಯೆ ತಿರ್ಗಾಡ್ಬೇಕಲ್ಲ, ಬರ್ತೀವಿ ಬೆಳಿಗ್ಗೆ ಬಂದ ತಕ್ಷಣ ಈ 2 ಬದಲು ನಿಂತ್ಕೊಂಡು ಬಿಡ್ಸ್ಕೊಂಡು ಬ್ಯಾಗ್ ಹಾಕೊಂಡು. ಓಕೆ. ಇದು ಇವಾಗ ನಿಮ್ಗೆ ಈಸಿ ಆಯ್ತು. ಈಗ ಒಂದಿದ್ರಲ್ಲಿ ಬಂದ್ರೆ 2 ಪದ ಬಂದ್ಬಿಡುತ್ತೆ. ಈಗ ಪುನಃ ನೆಕ್ಸ್ಟ್ 2 ಪಟ, ನೆಕ್ಸ್ಟ್ 2 ಪಟ, ಆ ಥರ ಪಟ ವಯಸ್ಸು ನಾವು ಬಿಟ್ಕೊಂಡಿರೋದು ಇದನ್ನ ಅಷ್ಟೇ. ಓಕೆ ಓಕೆ ಓಕೆ. ಉಪಯೋಗಕ್ಕೆ ಬಿಟ್ಕೊಂಡಿರೋದು ಇದನ್ನ ಅಷ್ಟೇ. ಇದನ್ನ ಸಾಲು ಮಾಡ್ಕೊಂಡಿಲ್ಲ, ಬೆಡ್ಡು ಮಾಡ್ಕೊಂಡಿಲ್ಲ, ಇದು ಮಾಡ್ಕೊಂಡಿರೋದು ಅಷ್ಟೇ. ಅಂದ್ರೆ ನಿಮ್ಗೆ ಈ ಮೆಥಡ್ ಅಲ್ಲಿ ಮಾಡಿರೋದಕ್ಕೆ ಪ್ಲಸ್ ಒಂದು ಸುಗಂಧರಾಜದಲ್ಲಿ ಪ್ಲಸ್ ಪಾಯಿಂಟ್ ಆಗಿರೋದೇ ಕಳೆ. ಹೌದು, ಕಳೆ ತುಂಬಾ ಕಂಟ್ರೋಲ್ ಆಗೋಗುತ್ತೆ ಇದ್ರಲ್ಲಿ, ಜಾಸ್ತಿ ಇದಿರೋದ್ರಿಂದ. ಫುಲ್ ಕಂಟ್ರೋಲ್ ಆಗುತ್ತೆ. ಅದೇ 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 ಅದೇ. Damn.